ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ 38. ಅದ್ಯಾಕೆ ಹಾಗೆ ಅನ್ಕೋಬೇಕು? ಈ ನೆಪದಲ್ಲಿ ಆದರೂ ನಾವಿಬ್ಬರು ದಿನಪೂರ್ತಿ ಒಟ್ಟಿಗೆ ಇರ್ತೀವಿ ಅಂತ ಯಾಕೆ ಅನ್ಕೋಬಾರ್ದು? ಹಾಗಲ್ಲ ಚಿನ್ನ, ನೀನು ನನ್ನ ಜೊತೆ ಇದ್ದರೆ ನನಗೆ ತುಂಬ ಸಂತೋಷನೇ. ರಾತ್ರಿ ನಿನ್ನ ಮುಖ ನೋಡೋಕ್ಕಾಗಲ್ಲ, ಅಷ್ಟು ಬಸವಳಿದು ಬಿಟ್ಟಿರ್ತೀಯ. ಅವನ ಕಕ್ಕುಲತೆ ಕಂಡು ಅವಳು ಅವನ ಕೈ ಹಿಡಿದು ಜಗ್ಗಿ ಅವನಿಯ ಹಣೆಗೆ ಹೂ ಮುತ್ತನ್ನಿತ್ತಳು. ಶಾಶ್ವತಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ಎಂದು ತಿಳಿಯಿತು. ಅವಳು ಈ ರೀತಿ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲಲ್ಲ ಎಂದು ಅರಿವಾಯಿತು ಸಹನಾಗೆ. ಸಹನಾ ಅವರಿಗೆ ಪರಿಸ್ಥಿತಿ ಕೈಮೀರಿದೆ ಎಂಬ ಅರಿವಾದ್ದರಿಂದ ಅವರು ತಂದೆ ತಾಯಿ ಮತ್ತು ಸಿರಿ ಅವರಿಗೆ ಈ ವಿಷಯವನ್ನು ತಿಳಿಸುವುದು ಸೂಕ್ತ ಎಂದು ಮೊದಲು ಜಲಜಾ ಅವರಿಗೆ ಕರೆ ಮಾಡಿದ್ದರು. ಹಲೋ ಅಮ್ಮ, ನಾನು ಸಹನಾ ಮಾತಾಡ್ತಿರೋದು. ಮಗಳ ಧ್ವನಿ ಕೇಳುತ್ತಿದ್ದಂತೆಯೇ ಜಲಜಾ ಅವರು, ನೀನು ಈಗ ಎಲ್ಲಿದ್ದೀಯಾ? ಇವತ್ತು ರಾತ್ರಿ ನೀನು ಅಮೇರಿಕಕ್ಕೆ ಹೋಗ್ತಿದ್ದೀಯಲ್ಲ, ಎಲ್ಲ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀನಿ. ಇನ್ನೇನಾದರೂ ಬಿಟ್ಟು ಹೋಗಿದ್ಯಾ ಅಂತ ಒಮ್ಮೆ ಬಂದು ಚೆಕ್ ಮಾಡು. ಮಗಳೆಂದೂ ತಮ್ಮ ಬಳಿ ಹೇಳದೆ ಮನೆಯಿಂದ ಹೊರಗೆ ಹೋಗುವುದಿಲ್ಲ. ಇಂದೇಕೋ ಹೇಳದೆ ಹೋಗಿದ್ದಾಳೆ. ಅಂತಹ ಅನಿವಾರ್ಯ ಏನಿದೆ ಮಗಳಿಗೆ? ಅರ್ಥವಾಗಿರಲಿಲ್ಲ ಜಲಜಾಗೆ. ಅಮ್ಮ, ನಾನೀಗ ಉಮಾ ನರ್ಸಿಂಗ್ ಹೋಮ್ನಲ್ಲಿದ್ದೀನಿ. ನನಗೆ ಆಗ ಅಕ್ಕ ಕರೆ ಮಾಡಿದ್ಲು. ನಾನು ಅವಳ ಹತ್ತಿರ ಹೋಗ್ತೀನಿ ಅಂದರೆ ನೀವು ಎಲ್ಲಿ ಬೇಜಾರು ಮಾಡ್ಕೋತೀರಾ ಅಂತ ಹೇಳದೆ ಬಂದೆ. ಆದರೆ ಬರಲೇಬೇಕಾದ ಅನಿವಾರ್ಯ ಕಾರಣ ಇತ್ತು. ಏನು ಅಂತೀಯಾ? ತುಂಬ ನೋವಿನ ವಿಷಯ ಅಮ್ಮ, ಆದರೂ ಹೇಳಲೇಬೇಕು. ಶಾಶ್ವತಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅದೇನು ಅಂತಾರಲ್ಲ, ಮಾಡಬಾರದು ಮಾಡಿದರೆ ಆಗಬಾರದು ಆಗುತ್ತೆ ಅಂತ, ಹಾಗೆ ಆಗಿಬಿಟ್ಟಿದೆ. ಅವಳ ಬಗ್ಗೆ ಡಾಕ್ಟರ್ಸ್ ಕೂಡ ಹೋಪ್ಸ್ ಬಿಟ್ಟಿದ್ದಾರೆ. ಅಕ್ಕಂಗೆ ಈಗ ನಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ. ನಾನಿವತ್ತು ಅಮೇರಿಕಕ್ಕೆ ಹೋಗೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ ಕೋಪ ಮಾಡಿಕೊಂಡು ಇರೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸಾಧ್ಯ ಆದರೆ ನೀವು ಒಂದ್ಸಲ ಬಂದು ಹೋಗಿ, ತಾಯಿಯ ಬಳಿ ಹೇಳಿಕೊಂಡಳು ಸಹನಾ. ಜಲಜಾ ಅವರಿಗೀಗ ತುಂಬ ಆತಂಕವಾಗಿತ್ತು. ತಾವು ತಮ್ಮ ಕೈಯಾರೆ ಎತ್ತಿ ಆಡಿಸಿ ಬೆಳೆಸಿದ ಮಗು ಶಾಶ್ವತಿ ಈಗ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆಂದರೆ ಅವಳಿಗೆ ಏನಾಗಿರಬಹುದು? ಅವರಿಗೆ ಇನ್ನಿಲ್ಲದ ಆತಂಕವಾಗಿತ್ತು. ಶಾಶ್ವತಿ ತಮಗೆ ಬೆಲೆ ಕೊಡುತ್ತಿಲ್ಲ, ಎದುರುತ್ತರ ಕೊಡುತ್ತಾಳೆ. ಅವಳ ನಡವಳಿಕೆ ಜಲಜಾ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಅಸಮಾಧಾನವಿತ್ತು. ಅವಳಿಗೆ ಗೆಳತಿಯರಿಂದ ಗೆಳೆಯರ ಸಂಖ್ಯೆಯೇ ಜಾಸ್ತಿ ಇತ್ತು. ಅವರೊಂದಿಗೆ ರಾತ್ರಿ ಹಗಲು ತಿರುಗಾಡುತ್ತಿರುವುದು ಅವರ ಗಮನಕ್ಕೆಯೂ ಬಂದಿತ್ತು. ಅವರು ಬುದ್ಧಿವಾದ ಹೇಳಿದರೆ ಅವಳು ಕೇಳುತ್ತಿರಲಿಲ್ಲ. ನನ್ನ ಬದುಕು ನನ್ನ ಇಷ್ಟ, ಅದನ್ನು ಕೇಳೋಕೆ ನೀವ್ಯಾರು ಎಂದು ಎದುರುತ್ತರ ಕೊಡುತ್ತಿದ್ದಳು ಶಾಶ್ವತಿ. ಅವಳಿಗೆ ಹಿರಿಯರೆಂಬ ಗೌರವವೇ ಇರುತ್ತಿರಲಿಲ್ಲ. ಅಜ್ಜಿಯನ್ನು ತಮ್ಮ ಕಾಲಕಸಕ್ಕಿಂತ ಕಡೆಯಾಗಿ ಕಾಣುತ್ತಿದ್ದಳು ಶಾಶ್ವತಿ. ಚಿಕ್ಕಂದಿನಿಂದಲೇ ರಾಜಕುಮಾರಿಯಂತೆ ಬೆಳೆದವಳು. ಮನೆಯಲ್ಲಿ ಎಲ್ಲರ ಮುದ್ದಿನಿಂದಾಗಿ ಹಾಳಾಗಿ ಬಿಟ್ಟಿದ್ದಳು. ಅವಳಿನ್ನೂ ಚಿಕ್ಕ ಹುಡುಗಿ, ಈಗ ತಪ್ಪು ಮಾಡುತ್ತಾಳೆ. ಮುಂದೆ ಅವಳಿಗೆ ತನ್ನ ತಪ್ಪಿನ ಅರಿವಾಗಬಹುದು, ತಿದ್ದಿಕೊಳ್ಳಬಹುದು ಎಂದೇ ಅಂದುಕೊಂಡಿದ್ದರು ಜಲಜಾ ಅವರಿಗೆ ಅವಳ ನಡತೆ ಸರಿ ಇಲ್ಲದ್ದರಿಂದ ತಮ್ಮ ಮೊಮ್ಮಗನಿಗೆ ಅವಳು ಪತ್ನಿಯಾಗುವುದು ಬೇಡ ಎಂದಷ್ಟೇ ಇದ್ದಿದ್ದು ಹೊರತು ಅವಳ ಮೇಲೆ ದ್ವೇಷವೇನೂ ಇರಲಿಲ್ಲ. ಈಗ ಅವಳು ಬದುಕುವುದೇ ಕಷ್ಟ ಎಂದಾಗ ಮನಸ್ಸಿಗೆ ತುಂಬ ನೋವಾಯಿತು. ಜಲಜಾ ಅವರ ಕಣ್ಣುಗಳು ತುಂಬಲಾರಂಭಿಸಿದ್ದವು. ಅವಳು ಈಗಾಗಲೇ 2 ಬಾರಿ ಅಬಾರ್ಷನ್ ಮಾಡಿಸಿಕೊಂಡಿದ್ದು ಜಲಜಾ ಅವರ ಗಮನಕ್ಕೂ ಬಂದಿತ್ತು. ಸಹನಾ ಅವರು ಸೂಕ್ಷ್ಮವಾಗಿ ಹೇಳಿದಾಗಲೇ ಜಲಜಾ ಅವರಿಗೆ ವಿಷಯ ಅರ್ಥವಾಗಿತ್ತು. ತಕ್ಷಣವೇ ಅವರು ಪತಿಗೂ ವಿಷಯ ತಿಳಿಸಿದರು. ಇತ್ತೀಚೆಗೆ ಅವಳ ಬರ್ತ್ಡೇಯನ್ನು ವಿಜೃಂಭಣೆಯಿಂದ ಆಚರಿಸಿದ್ದು ನೆನಪಾಯಿತು ಚಿದಂಬರಂ ಅವರಿಗೆ. ಈ ವಿಷಯ ಕೇಳುತ್ತಿದ್ದಂತೆಯೇ ಚಿದಂಬರಂ ಅವರಿಗೂ ಮನಸ್ಸಿಗೆ ತುಂಬ ನೋವಾಯಿತು. ಸಿರಿಯವರಿಗೂ ವಿಷಯ ತಿಳಿದು ಅವರು ಕೂಡ ಅತ್ತೆ ಮಾವನೊಂದಿಗೆ ಆಸ್ಪತ್ರೆಗೆ ಹೊರಟಿದ್ದರು. ಜನನಿಯು ಈಗ ಜ್ಯೇಷ್ಠನೊಂದಿಗೆ ಕೆಲಸಕ್ಕೆ ಹೋಗುತ್ತಿದ್ದುದರಿಂದ ಮನೆಯಲ್ಲಿ ಇರಲಿಲ್ಲ. ಇವರೆಲ್ಲರೂ ಆಸ್ಪತ್ರೆ ತಲುಪುತ್ತಿದ್ದಂತೆಯೇ ಸುನಂದ ಅವರ ದುಃಖದ ಕಟ್ಟೆ ಒಡೆದಿತ್ತು. ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇದ್ದರು. ಸುನಂದ ಅವರನ್ನು ಸಮಾಧಾನಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕ್ಷಣಿಕ ಸುಖದ ಆಸೆಗೆ ಶಾಶ್ವತಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಬಿಟ್ಟಿದ್ದಳು. ಶಾಶ್ವತಿ ಆಗಾಗ ತನ್ನ ಬಾಯ್ಫ್ರೆಂಡನ್ನು ಬದಲಾಯಿಸುತ್ತಿದ್ದರಿಂದ ಈ ಸ್ಥಿತಿಗೆ ಕಾರಣಕರ್ತರು ಯಾರು ಎಂದು ಅವಳಿಗೆ ಗೊತ್ತಿದೆಯೋ ಇಲ್ಲವೋ, ಈಗ ಬೇರೆಯವರನ್ನು ದೂಷಿಸಿ ಪ್ರಯೋಜನವಿರಲಿಲ್ಲ. ತಾವು ಅತಿ ಮುದ್ದಿನಿಂದ ಬೆಳೆಸಿ ಅವಳ ಇಷ್ಟಕ್ಕೆ ಅವಳನ್ನು ಬಿಟ್ಟಿದ್ದು ಇಂದು ಈ ಪರಿಸ್ಥಿತಿ ಎದುರಾಗಲು ಕಾರಣವಾಯಿತಾ ಎನಿಸದಿರಲಿಲ್ಲ ಸುನಂದಾಗೆ. ಆದರೆ ಈಗ ಚಿಂತಿಸಿ ಫಲವಿಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಅಷ್ಟರಲ್ಲಿ ಅಲ್ಲಿ ಬಂದ ನರ್ಸೊಬ್ಬರು ಶಾಶ್ವತಿ ಇನ್ನಿಲ್ಲ ಎಂಬ ವಿಷಯವನ್ನು ತಿಳಿಸಿದರು. ಮಗಳ ಪಾರ್ಥಿವ ಶರೀರದ ಮೇಲೆ ಬಿದ್ದು ಸುನಂದ ಅವರು ರೋಧಿಸುತ್ತಿರುವುದು ಎಂತಹ ಕಲ್ಲು ಹೃದಯದವರನ್ನು ಕರಗಿಸುವಂತಿತ್ತು. ಅಷ್ಟರಲ್ಲಿ ತಾಯಿಯಿಂದ ವಿಷಯ ತಿಳಿದ ಜ್ಯೇಷ್ಠ ಮತ್ತು ಜನನಿ ಇಬ್ಬರೂ ಅಲ್ಲಿಗೆ ಬಂದಿದ್ದರು.
ಅವರಿಬ್ಬರಿಗೂ ವಿಷಯ ಮೊದಲೇ ಗೊತ್ತಿರಲಿಲ್ಲವಲ್ಲ. ಸಡನ್ನಾಗಿ ವಿಷಯ ಕೇಳಿದಾಗ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು. ಸಹನಾ ಅವರು ಅಕ್ಕನ ಬೆನ್ನು ನೇವರಿಸಿ ಸಮಾಧಾನ ಹೇಳುತ್ತಲೇ ಇದ್ದರು. ಈಗ ಭಾವನ ಅನುಪಸ್ಥಿತಿ ಕಾಣಿಸಿತು ಸಹನಾಗೆ. ಜೈಲಿನಲ್ಲಿದ್ದ ಸದಾಶಿವ ಅವರಿಗೂ ವಿಷಯ ತಿಳಿಸಲಾಯಿತು. ಯಾವ ಮಗಳಿಗಾಗಿ ಇಷ್ಟೆಲ್ಲ ಮಾಡಿ ಜೈಲು ಪಾಲಾಗಿದ್ದರೋ ಆ ಮಗಳೇ ಇನ್ನಿಲ್ಲ ಎಂದಾಗ ಸದಾಶಿವ ಅವರಿಗೆ ತೀವ್ರ ದುಃಖವಾಗಿತ್ತು. ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನಾವುದೂ ಇರಲಿಲ್ಲ ಅವರಿಗೆ. ತಂದೆಯೇ ಮಗಳ ಅಂತ್ಯಸಂಸ್ಕಾರ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಶಾಶ್ವತಿಯ ಅಂತ್ಯಸಂಸ್ಕಾರಕ್ಕೆಂದು ಪಾರ್ಥಿವ ಶರೀರವನ್ನು ಚಿದಂಬರಂ ಅವರ ಫಾರ್ಮ್ ಹೌಸಿಗೆ ತರಲಾಯಿತು. ಮನೆಯಲ್ಲಿ ನೀರವ ಮೌನ ನೆಲೆಸಿತ್ತು. ಕೊನೆಯ ಬಾರಿ ಶಾಶ್ವತಿಯನ್ನು ನೋಡಲೆಂದು ಬಂದ ವಾರಿಜಾ ಅವರಿಗೆ ಸದಾಶಿವ ಅವರು ಮಾಡಿದ ತಪ್ಪಿಗೆ ಆ ದೇವರೇ ಸರಿಯಾದ ಶಿಕ್ಷೆ ಕೊಟ್ಟಾಯಿತು ಎಂದೆನಿಸಿತು. ಜಲಜಾ ಅವರದು ಹೆಂಗರುಳು. ಮಗಳು ಅಳಿಯನ ದುಃಖ ನೋಡಲಾರದೆ ಮನೆಗೆ ಬಂದ ವಾರಿಜಾ ಅವರ ಬಳಿ ಆ ಕೇಸ್ ಹಿಂದೆಗೆದುಕೊಳ್ಳಲು ರಿಕ್ವೆಸ್ಟ್ ಮಾಡಿಕೊಂಡರು. ವಾರಿಜಾ ಅವರು ಜನನಿಯ ಬಳಿ ತಾವು ಹಾಕಿದ ಕೇಸ್ ಹಿಂದೆಗೆದುಕೊಳ್ಳುವುದಾಗಿ ತಿಳಿಸಿದಾಗ ಅವಳು ಅದಕ್ಕೆ ಎದುರಾಡಲಿಲ್ಲ. ನೊಂದವರಿಗೆ ಇನ್ನೂ ನೋವು ಕೊಡುವ ಮನಸ್ಸಿರಲಿಲ್ಲ ಅವರಿಗೆ. ಆದರೆ ಅಮ್ಮ, ನಿನ್ನ ಅಳಿಯಂಗೆ ಈ ವಿಷಯ ಗೊತ್ತಾದರೆ ಅವರು ಮಾತ್ರ ಇದಕ್ಕೆ ಒಪ್ಪಲ್ಲ ಎಂದು ಹೇಳಿದಳು ಜನನಿ. ಕಡಿದು ಹೋಗಿದ್ದ ಸಂಬಂಧ ಮತ್ತೆ ಒಂದಾಗಲು ಶಾಶ್ವತಿಯ ಸಾವು ಕಾರಣವಾಗಿದ್ದು ಮಾತ್ರ ವಿಷಾದನೀಯವಾಗಿತ್ತು. ಫಾರೇನಿಗೆ ಹೋಗಿದ್ದ ಶರದಿ ಅಲ್ಲಿಂದಲೇ ಕರೆ ಮಾಡಿ, ಅಮ್ಮ, ತಂಗಿ ಮುಖ ಕೊನೆ ಬಾರಿ ನಾನು ನೋಡಬೇಕು ಎಂದು ಹೇಳಿದ್ದಳು. ಅವಳು ಬಂದ ಬಳಿಕವೇ ಅಂತ್ಯಸಂಸ್ಕಾರ ನೆರವೇರಿಸಿದರು. ದಿನಗಳು ಉರುಳಿದವು. ಜನನಿ ಮತ್ತು ಜ್ಯೇಷ್ಠನ ಮದುವೆಯಾಗಿ 1 ತಿಂಗಳುಗಳೇ ಕಳೆದಿದ್ದವು. ಸಿರಿ ಫಾರ್ಮಾಸ್ಯೂಟಿಕಲ್ ಕಂಪೆನಿ ಚೆನ್ನಾಗಿ ನಡೆಯುತ್ತಿತ್ತು. ತಾತನ ಅಸೌಖ್ಯತೆ, ತನ್ನ ಕೆಲಸದ ಜವಾಬ್ದಾರಿ, ಬಳಿಕ ಶಾಶ್ವತಿಯ ಸಾವು ಇದೆಲ್ಲ ಕಾರಣಗಳಿಂದಾಗಿ ಮದುವೆಯಾದ ಬಳಿಕವೂ ಜ್ಯೇಷ್ಠ ಮತ್ತು ಜನನಿಗೆ 1-2 ದಿನದ ಮಟ್ಟಿಗಾದರೂ ತಾವಿಬ್ಬರೇ ಹೊರಗೆ ಸುತ್ತಾಡಲು ಹೋಗಲು ಸಾಧ್ಯವಾಗಿರಲಿಲ್ಲ. ಬಿಡುವಿಲ್ಲದ ಕೆಲಸದ ಮಧ್ಯ ಸಮಯ ಹೊಂದಿಸಲಾಗುತ್ತಿರಲಿಲ್ಲ ಜ್ಯೇಷ್ಠನಿಗೆ. ಅಂದು ರಾತ್ರಿ ಏಕಾಂತದಲ್ಲಿ ಜನನಿಯ ಬಳಿ ಹೇಳಿಕೊಂಡಿದ್ದ, ಸಾರಿ ಜಾನು, ಒಂದಿಲ್ಲೊಂದು ಕಾರಣದಿಂದ ನಾವಿಬ್ರು ಒಟ್ಟಿಗೆ ಎಲ್ಲಾದರೂ ಸುತ್ತಾಡೋಕೆ ಹೋಗೋಣ ಅಂದರೆ ಆಗ್ತಾನೇ ಇಲ್ಲ. ಈ ವೀಕೆಂಡ್ ಎಲ್ಲಾದರೂ ಹೋಗಿ ಬರೋಣ. ಶುಕ್ರವಾರ ರಾತ್ರಿನೇ ಅಲ್ಲಿ ತಲುಪೋ ಹಾಗೆ ಹೋಗೋಣ. ಶನಿವಾರ ಅಲ್ಲೆಲ್ಲ ಸುತ್ತಾಡ್ಕೊಂಡು ಭಾನುವಾರ ರಾತ್ರಿಗೆ ಮನೆಗೆ ತಲುಪಲೇಬೇಕು. ಸೋಮವಾರ ನನಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದನ್ನು ಅಟೆಂಡ್ ಆಗಲೇಬೇಕು. ಎಲ್ಲಿ ಹೋಗೋಣ ಅಂತ ನೀನೇ ಡಿಸೈಡ್ ಮಾಡಿ ಹೇಳು. ಆಯ್ಕೆಯನ್ನು ಅವಳಿಗೆ ಬಿಟ್ಟಿದ್ದ ಜ್ಯೇಷ್ಠ. ತುಂಬ ದೂರ ಹೋಗಲು ಸಾಧ್ಯವಿಲ್ಲವೆಂದು ಪರೋಕ್ಷವಾಗಿ ಹೇಳಿದ್ದ. ಅದಕ್ಕೆ ಸಾರಿ ಕೇಳುವ ಅವಶ್ಯಕತೆನೇ ಇಲ್ಲ. ನನಗೆ ಊಟಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಊಟಿಗೆ ಹೋಗ್ಬರೋಣ, ತಕ್ಷಣವೇ ಉತ್ತರಿಸಿದಳು ಜನನಿ. ಗಿರಿಧಾಮಗಳ ರಾಣಿ ಎಂದು ಕರೆಯಲ್ಪಡುವ ಉದಕಮಂಡಲಂಗೆ ಹೋಗುವುದು ಅವಳ ಬಹುದಿನದ ಕನಸಾಗಿತ್ತು. ಆದ್ದರಿಂದ ಅವನು ಜಾಗ ಯಾವುದೆಂದು ಕೇಳಿದ ತಕ್ಷಣವೇ ಹಿಂದೂ ಮುಂದೂ ಯೋಚಿಸದೆ ಅದೇ ಜಾಗವನ್ನು ಸೆಲೆಕ್ಟ್ ಮಾಡಿದ್ದಳು ಜನನಿ. ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕುವುದು, ದೇವರ ಪೂಜೆಗೆ ಹೂ ಕೊಯ್ದು ತಂದು ಪೂಜೆ ಮಾಡುವುದು ಅವಳ ಕೆಲಸವಾಗಿತ್ತು. ಅವಳಿ ಮನೆ ಸೊಸೆಯಾಗಿ ಬಂದ ದಿನದಿಂದ ಅವಳಾಗಿ ಆ ಕೆಲಸಗಳನ್ನು ಮಾಡುತ್ತಿದ್ದಳು. ಬಳಿಕ ಜ್ಯೇಷ್ಠ ಸ್ನಾನ ಮಾಡಿ ಬರುವಾಗ ಅವನ ಬಟ್ಟೆ ರೆಡಿ ಮಾಡಿಡುತ್ತಿದ್ದಳು. ಮಾತ್ರವಲ್ಲ, ಜ್ಯೇಷ್ಠನಿಗೆ ಬೆಳಗಿನ ತಿಂಡಿ ಅವಳೇ ಕೊಡುತ್ತಿದ್ದಳು. ಹಗಲೆಲ್ಲ ಆಫೀಸ್ ಕೆಲಸವಿರುತ್ತಿತ್ತು. ಅವಳು 2 ದಿನಕ್ಕೊಮ್ಮೆಯಾದರೂ ತಂದೆ ಮನೆಗೆ ಹೋಗಿ ತಂದೆ ಮತ್ತು ಅಣ್ಣನ ಆರೋಗ್ಯ ವಿಚಾರಿಸಿಕೊಂಡು ಅಗತ್ಯವಿದ್ದಲ್ಲಿ ವೈದ್ಯರ ಬಳಿ ತಪಾಸಣೆಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದಳು. ಇದೆಲ್ಲದರಿಂದಾಗಿ ಅವಳಿಗೂ ಹೆಚ್ಚಿನ ಬಿಡುವು ಸಿಗುತ್ತಿರಲಿಲ್ಲ. ಇಬ್ಬರಿಗೂ ತಮ್ಮ ತಮ್ಮ ಜವಾಬ್ದಾರಿಗಳತ್ತ ಗಮನ ಹರಿಸುವುದೇ ಆಗುತ್ತಿತ್ತು. ಇಡೀ ದಿನದ ದುಡಿತದಿಂದಾಗಿ ಆಯಾಸಗೊಂಡಿರುವ ಪತ್ನಿಯನ್ನು ನೋಡುತ್ತಾ ಜ್ಯೇಷ್ಠ ಅದೆಷ್ಟೋ ಬಾರಿ ಅವಳ ಬಳಿ ಹೇಳಿದ್ದ, ನೀನು ಆಫೀಸ್ಗೆ ಬರಬೇಡ, ಮನೆಯಲ್ಲಿ ಆರಾಮವಾಗಿರು. ಆದರೆ ಅವಳು ಅದಕ್ಕೆ ಒಪ್ಪುತ್ತಿರಲಿಲ್ಲ. ಅವಳ ತವರನ್ನು ಸಾಕುವುದು ಅವಳ ಜವಾಬ್ದಾರಿ ಎಂದು ಒಪ್ಪಿಕೊಂಡಿದ್ದಳಲ್ಲ, ಅದಕ್ಕಾಗಿ ದುಡಿಯಲೇಬೇಕಿತ್ತು. ದುಡಿಯುತ್ತಿದ್ದಳು. ಮಾಡದ ಕೆಲಸಕ್ಕೆ ಅವನ ಬಳಿ ಸಂಬಳ ಕೇಳಲು ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ. ಜ್ಯೇಷ್ಠ ಅವಳ ಬಳಿ ಹೇಳುತ್ತಿದ್ದ, ಮದುವೆ ಆದ್ಮೇಲೆ ನಮ್ಮಿಬ್ಬರ ಕುಟುಂಬನೂ ಒಂದೇ ಆಯ್ತಲ್ಲ. ನಿಮ್ಮ ಮನೆಯವರನ್ನ ನಾನು ನೋಡಿಕೊಂಡ್ರೇನು, ನೀನು ನೋಡಿಕೊಂಡ್ರೇನು, ಎರಡೂ ಒಂದೇ ಅಲ್ವಾ. ಆದರೆ ಜನನಿಗೆ ಅದು ಸಮ್ಮತವಾಗುತ್ತಿರಲಿಲ್ಲ. ಅದು ಹಾಗಲ್ಲ, ನಾನು ನಮ್ಮಪ್ಪಂಗೆ ಮಾತು ಕೊಟ್ಟಿದ್ದೀನಿ, ನಾನೇ ದುಡಿದು ಸಂಪಾದನೆ ಮಾಡಿ ನಿಮ್ಮನ್ನು ನೋಡ್ಕೋತೀನಿ ಅಂತ. ಇಲ್ಲಾಂದರೆ ನಾನು ಮಾತಿಗೆ ತಪ್ಪಿದ್ದೇನೆ ಅನ್ನೋ ತಪ್ಪಿತಸ್ಥ ಭಾವನೆ ಕಾಡುತ್ತೆ. ತನ್ನ ಮನದಲ್ಲಿರುವುದನ್ನು ಹೇಳಿದ್ದಳು. ನೀನಿನ್ನು ನನ್ನ ಹೊರಗಿನವನೇ ಅಂತ ಟ್ರೀಟ್ ಮಾಡ್ತಾ ಇದ್ದೀಯಾ ಅಂತನ್ನು ಎಂದು ಬೇಸರದಿಂದಲೇ ಹೇಳಿಕೊಂಡಿದ್ದ ಜ್ಯೇಷ್ಠ. ಅದ್ಯಾಕೆ ಹಾಗೆ ಅನ್ಕೋಬೇಕು? ಈ ನೆಪದಲ್ಲಿ ಆದರೂ ನಾವಿಬ್ಬರು ದಿನಪೂರ್ತಿ ಒಟ್ಟಿಗೆ ಇರ್ತೀವಿ ಅಂತ ಯಾಕೆ ಅನ್ಕೋಬಾರ್ದು? ನಾನು ಒಟ್ಟಿಗೆ ಇದ್ರೆ ನಿಂಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಎಂದು ಹೇಳಿ ಅವನ ಬಾಯಿಯನ್ನು ಮುಚ್ಚಿಸಿಬಿಟ್ಟಿದ್ದಳು ಜನನಿ. ಹಾಗಲ್ಲ ಚಿನ್ನ,
ನೀನು ನನ್ನ ಜೊತೆ ಇದ್ದರೆ ನನಗೆ ತುಂಬ ಸಂತೋಷನೇ. ಆದರೆ ನೀನು ಯಾವ ಕೆಲಸನೂ ಮಾಡಬೇಕಾಗಿಲ್ಲ ಅಂತ ನಾನು ಹೇಳಿದ್ದು. ರಾತ್ರಿ ನಿನ್ನ ಮುಖ ನೋಡೋಕ್ಕಾಗಲ್ಲ, ಅಷ್ಟು ಬಸವಳಿದು ಬಿಟ್ಟಿರ್ತೀಯ. ಅವನ ದನಿಯಲ್ಲಿದ್ದ ಕಕ್ಕುಲತೆ ಪ್ರೀತಿಗೆ ಅವಳ ಮನಸ್ಸು ಸೋತು ಹೋಯಿತು. ಅವಳು ಅವನ ಕೈ ಹಿಡಿದು ಜಗ್ಗಿ ಅವನ ಹಣೆಗೆ ಹೂಮುತ್ತು ನೀಡುತ್ತಾ ಹೇಳಿದಳು, ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಆಯಿತು, ನನಗೆ ಮಾಡೋಕೆ ಆಗದೇ ಇದ್ದ ದಿನ ನಾನು ಹೇಳ್ತೀನಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.